ಕರಾವಳಿ ದೈವಗಳ ನಾಡು, ದೇವಸ್ಥಾನಗಳ ಬೀಡು. ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ದೈವಗಳನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೈವ ನೇಮೋತ್ಸವ ನಡೆಯುತ್ತೆ. ಉಡುಪಿ ಜಿಲ್ಲೆಯ ಕಾರ್ಕಳ ವಿಶೇಷ ದೈವ ನೇಮಕ್ಕೆ ಸಾಕ್ಷಿಯಾಗಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮುಗೇರಕಲ ದೈವ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ. ದೈವದ ಪಾತ್ರೆಯಾಗಿ ಗಗ್ಗರ ಕಟ್ಟಿದ ಬಾಲಕ, ತನ್ನಿಮಾನಿಗ ದೈವ ರೂಪದಲ್ಲಿ ಹೆಜ್ಜೆ ಹಾಕಿದ ಹುಡುಗ. ಬಾಲಕನ ದೈವ ನರ್ತನಕ್ಕೆ ಭಕ್ತಾದಿಗಳು ಮೂಕ ವಿಸ್ಮಿತ. ಕಾರ್ಕಳದಲ್ಲಿ ನಡೆಯಿತು ವಿಭಿನ್ನ ದೈವ ನೇಮ. ಬಾಲಕನ ದೈವ ನರ್ತನವೇ ರೋಮಾಂಚನ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಂಡ್ಲಿ ಗ್ರಾಮದ ಮುಗೇರಕಲ ದೈವಗಳ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ ನಡೆದಿದೆ. ವಿಶೇಷ ಅಂದ್ರೆ ಈ ವರ್ಧಂತ್ಯೋತ್ಸವದಲ್ಲಿ 11 ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕಿದ್ದಾನೆ. ತನ್ನಿಮಾನಿಗ ದೈವದ ಪಾತ್ರೆಯಾಗಿ ಬಾಲಕ ಸಮರ್ಥ ಗಗ್ಗರ ಕಟ್ಟಿದ್ದಾನೆ. ಪುಟ್ಟ ಬಾಲಕನ ದೈವ ನರ್ತನ ಕಂಡು ನೆರೆದಿದ್ದ ಭಕ್ತರು ರೋಮಾಂಚನಗೊಂಡಿದ್ದಾರೆ. ಅಜ್ಜ ಅಪ್ಪ ಬಳಿಕ ಮೊಮ್ಮಗನಿಂದ ದೈವ ಚಾಕರಿ. ಬಾಲಕ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದಾರೆ. ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಣಾರ ದೈವ ನರ್ತನ ಮಾಡುತ್ತಿದ್ದರು. ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ದರು. ಇದೀಗ 3ನೇ ತಲೆಮಾರಿನ ಬಾಲಕ ಸಮರ್ಥ ತಮ್ಮ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪುಟ್ಟ ಬಾಲಕನ ದೈವ ನರ್ತನದ ವಿಡಿಯೋ ಎಲ್ಲೆಡೆ ಹರಿದಾಡುತ್ತಿದೆ. ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆಬಾಗಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ದೈವಗಳ ನಾಡು, ದೇವಸ್ಥಾನಗಳ ಬೀಡು. ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ದೈವಗಳನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೈವ ನೇಮೋತ್ಸವ ನಡೆಯುತ್ತೆ. ಉಡುಪಿ ಜಿಲ್ಲೆಯ ಕಾರ್ಕಳ ವಿಶೇಷ ದೈವ ನೇಮಕ್ಕೆ ಸಾಕ್ಷಿಯಾಗಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮುಗೇರಕಲ ದೈವ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ. ದೈವದ ಪಾತ್ರೆಯಾಗಿ ಗಗ್ಗರ ಕಟ್ಟಿದ ಬಾಲಕ, ತನ್ನಿಮಾನಿಗ ದೈವ ರೂಪದಲ್ಲಿ ಹೆಜ್ಜೆ ಹಾಕಿದ ಹುಡುಗ. ಬಾಲಕನ ದೈವ ನರ್ತನಕ್ಕೆ ಭಕ್ತಾದಿಗಳು ಮೂಕ ವಿಸ್ಮಿತ. ಕಾರ್ಕಳದಲ್ಲಿ ನಡೆಯಿತು ವಿಭಿನ್ನ ದೈವ ನೇಮ. ಬಾಲಕನ ದೈವ ನರ್ತನವೇ ರೋಮಾಂಚನ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಂಡ್ಲಿ ಗ್ರಾಮದ ಮುಗೇರಕಲ ದೈವಗಳ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ ನಡೆದಿದೆ. ವಿಶೇಷ ಅಂದ್ರೆ ಈ ವರ್ಧಂತ್ಯೋತ್ಸವದಲ್ಲಿ 11 ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕಿದ್ದಾನೆ. ತನ್ನಿಮಾನಿಗ ದೈವದ ಪಾತ್ರೆಯಾಗಿ ಬಾಲಕ ಸಮರ್ಥ ಗಗ್ಗರ ಕಟ್ಟಿದ್ದಾನೆ. ಪುಟ್ಟ ಬಾಲಕನ ದೈವ ನರ್ತನ ಕಂಡು ನೆರೆದಿದ್ದ ಭಕ್ತರು ರೋಮಾಂಚನಗೊಂಡಿದ್ದಾರೆ. ಅಜ್ಜ ಅಪ್ಪ ಬಳಿಕ ಮೊಮ್ಮಗನಿಂದ ದೈವ ಚಾಕರಿ. ಬಾಲಕ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ
6ನೇ ತರಗತಿ ಓದುತ್ತಿದ್ದಾರೆ. ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಣಾರ ದೈವ ನರ್ತನ ಮಾಡುತ್ತಿದ್ದರು. ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ದರು. ಇದೀಗ 3ನೇ ತಲೆಮಾರಿನ ಬಾಲಕ ಸಮರ್ಥ್ ತಮ್ಮ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪುಟ್ಟ ಬಾಲಕನ ದೈವ ನರ್ತನದ ವಿಡಿಯೋ ಎಲ್ಲೆಡೆ ಹರಿದಾಡ್ತಿದೆ. ಬಾಲಕನ ಹೆಣ್ಣು ದೈವ ಪಾತ್ರಕ್ಕೆ ದೈವ ಭಕ್ತರು ತಲೆಬಾಗಿದ್ದಾರೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ದೈವಗಳ ನಾಡು, ದೇವಸ್ಥಾನಗಳ ಬೀಡು. ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಮನೆಯಲ್ಲೂ ಕೂಡ ದೈವಗಳನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ದೈವ ನೇಮೋತ್ಸವ ನಡೆಯುತ್ತೆ. ಉಡುಪಿ ಜಿಲ್ಲೆಯ ಕಾರ್ಕಳ ವಿಶೇಷ ದೈವ ನೇಮಕ್ಕೆ ಸಾಕ್ಷಿಯಾಗಿದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಮುಗೇರಕಲ ದೈವ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ. ದೈವದ ಪಾತ್ರೆಯಾಗಿ ಗಗ್ಗರ ಕಟ್ಟಿದ ಬಾಲಕ, ತನ್ನಿಮಾನಿಗ ದೈವ ರೂಪದಲ್ಲಿ ಹೆಜ್ಜೆ ಹಾಕಿದ ಹುಡುಗ. ಬಾಲಕನ ದೈವ ನರ್ತನಕ್ಕೆ ಭಕ್ತಾದಿಗಳು ಮೂಕವಿಸ್ಮಿತ. ಕಾರ್ಕಳದಲ್ಲಿ ನಡೆಯಿತು ವಿಭಿನ್ನ ದೈವ ನೇಮ. ಬಾಲಕನ ದೈವ ನರ್ತನವೇ ರೋಮಾಂಚನ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುಂಡ್ಲಿ ಗ್ರಾಮದ ಮುಗೇರಕಲಾ ದೈವಗಳ ಸನ್ನಿಧಾನದಲ್ಲಿ ವರ್ಧಂತ್ಯೋತ್ಸವ ನಡೆದಿದೆ. ವಿಶೇಷ ಅಂದ್ರೆ ಈ ವರ್ಧಂತ್ಯೋತ್ಸವದಲ್ಲಿ 11 ವರ್ಷದ ಬಾಲಕ ದೈವದ ರೂಪದಲ್ಲಿ ಹೆಜ್ಜೆ ಹಾಕಿದ್ದಾನೆ. ತನ್ನಿಮಾನಿಗ ದೈವದ ಪಾತ್ರೆಯಾಗಿ ಬಾಲಕ ಸಮರ್ಥ ಗಗ್ಗರ ಕಟ್ಟಿದ್ದಾನೆ. ಪುಟ್ಟ ಬಾಲಕನ ದೈವ ನರ್ತನ ಕಂಡು ನೆರೆದಿದ್ದ ಭಕ್ತರು ರೋಮಾಂಚನಗೊಂಡಿದ್ದಾರೆ. ಅಜ್ಜ ಅಪ್ಪ ಬಳಿಕ ಮೊಮ್ಮಗನಿಂದ ದೈವ ಚಾಕರಿ. ಬಾಲಕ ಸಮರ್ಥ ಕಾರ್ಕಳ ತಾಲೂಕಿನ ಸೂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದಾರೆ. ಈ ಹಿಂದೆ ಬಾಲಕನ ಅಜ್ಜ ಮೋನು ಪಾಣಾರ ದೈವ ನರ್ತನ ಮಾಡುತ್ತಿದ್ದರು. ಬಾಲಕನ ತಂದೆ ಹರೀಶ್ ಕೂಡ ದೈವ ನರ್ತಕರಾಗಿದ್ದರು. ಇದೀಗ 3ನೇ ತಲೆಮಾರಿನ ಬಾಲಕ ಸಮರ್ಥ ತಮ್ಮ ಪರಂಪರೆ ಮುಂದುವರಿಸಿಕೊಂಡು ಬಂದಿದ್ದಾರೆ.